ಗಾಯ್ಸ್, ಆ್ಯಕ್ಚುಲಿ ಇವತ್ತು ನಮ್ಮ ಗಡಿ ಮನೆ ತೋರಿಸ್ತೀನಿ. ಫ್ರೀ ಆಗೈತೆ, ಯಾವ ಫೀಸು ಏನೂ ಇಲ್ಲ. ಆರಾಮಾಗಿ ಬನ್ನಿ, ಮಾಡ್ಬೋದು. ಒಂದೇ ಟೈಮ್ ಬಂದರೆ ಗುರುಗಳು ಇರ್ತಾರೆ, ಹೇಳ್ಕೊಡ್ತಾರೆ ವರ್ಕೌಟ್ ಮಾಡೋದನ್ನ. ಕಲ್ತ್ಕೊಂಡು ಮಾಡಿ. ನಿಮ್ಮ ಆರೋಗ್ಯ, ನಿಮ್ಮ ದೇಹನ ನೀವು ಚೆನ್ನಾಗಿ ಇಟ್ಕೋಬೋದು. ಲೊಕೇಶನ್ ಎಲ್ಲಿ ಅಂತ ನಾನು ಹಾಕ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ. ಕಾರ್ಪೊರೇಷನ್ ಬ್ಯಾಂಕ್ ಒಳಗಡೆ ರೋಡು ಅದೈತೆ, ಹಳ್ಳಿ ಮರ ಐತೆ. ಅದರಿಂದ ಬಂದರೆ ಇಲ್ಲಿ ರಾಮದ್ರ ಕಾಣುತ್ತೆ. ಇದು ಬ್ಯಾಕ್ ಸೈಡೇ ಗಡಿ ಮನೆ ಇರೋದು. ಬನ್ನಿ. ಆಲ್ಮೋಸ್ಟ್ ನರಸೀಪುರದಲ್ಲಿ ಯಾರೇ ಇದ್ದರು, ನರಸೀಪುರದವ್ರು ಯಾರೇ ವೀಡಿಯೋ ನೋಡ್ತಿದ್ರು, ಬಂದು ಮಾಡಿ. ಹಾಯ್, ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಶ್ರೀ ರಾಮಾಂಜನೇಯ 10 ಜನರ ಗರಡಿ ಮನೆ, ಶ್ರೀರಾಮ್ಪುರ ಬೀದಿ. ಎಲ್ಲ ಥರ ಎಕ್ವಿಪ್ಮೆಂಟ್ಸ್ ಐತೆ ವರ್ಕೌಟ್ ಮಾಡೋಕ್ಕೆ. ಜಿಮ್ಮಲ್ಲಿ ಯೂಸ್ ಮಾಡೋಕ್ಕೆಲ್ಲ ಅಸೆಸರೀಸ್ ಬಿಟ್ಟರೆ ಬೇಸಿಕ್ಕಾಗಿ ಬಾಡಿ ಬಿಲ್ಡ್ ಮಾಡೋರ್ಗೆ ಏನೇನು ಬೇಕೋ ಅದೆಲ್ಲ ಐತೆ. ಫ್ರೀ ಟೈಮಲ್ಲಿ ಅಥವಾ ಫ್ರೀ ಮಾಡ್ಕೊಂಡು ಅಥವಾ ಇದಕ್ಕೋಸ್ಕರನೇ ಒಂದು ಟೈಮ್ ಇಟ್ಕೊಂಡು ಆದಷ್ಟು ಬಂದು ಮಾಡಿ. ಒಂದೇ ಟೈಮ್ ಬಂದರೆ ಗುರುಗಳು ಇರ್ತಾರೆ, ಹೇಳ್ಕೊಡ್ತಾರೆ ವರ್ಕೌಟ್ ಮಾಡೋದನ್ನ. ಕಲ್ತ್ಕೊಂಡು ಮಾಡಿ. ಆದಷ್ಟು ನಿಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳಿ, ಅದೇ ಮೇಯ್ನು. ಅದಿದ್ದರೆ ಏನು ಬೇಕಾದ್ರೂ ಬರ್ಬೋದು. ನಾವು ಏನೂ ಮಾಡೋಕ್ಕಾಗಲ್ಲ. ಇಲ್ಲಿಗೆ ಬಂದಾಗ ಏನಾದರೂ ದಬಾಯಿಸಿ ಹೊಡಿದಿರಬೇಕು, ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ವರ್ಕೌಟ್ ಮಾಡಬೇಕು ಇಲ್ಲಿ. ಬಟ್ ಅಲ್ಲಿ ಜಿಮ್ಮಲ್ಲಿ ಅದರದ್ದೇ ಆದ ಡಯಟು ಮಾಡಬೇಕು, ಅದರದ್ದೇ ಆದ ವರ್ಕೌಟ್ಗಳಿರ್ತವೆ. ಇಲ್ಲಿಗೂ ಬಂದರೂ ಅಷ್ಟೇ ಇರ್ತಾರೆ, ಹೇಳ್ಕೊಡ್ತಾರೆ, ಮಾಡಿ ಫ್ರೀಯಾಗಿ. ಕುಸ್ತಿ ಮೇಲೆ ಆಸಕ್ತಿ ಇರೋರು, ಅವ್ರ ಗುರುಗಳಿರ್ತಾರೆ, ಅವ್ರನ್ನ ಪರಿಚಯ ಮಾಡ್ಕೊಳ್ಳಿ ನೀಟಾಗಿ. ಕೇಳ್ಕೊಳ್ಳಿ ಅವ್ರ ಹತ್ರ ಹೆಂಗೆ ಏನೇನು. ಅದು ಸುಮಾರು ಪ್ರೊಸೀಜರ್ ಐತೆ ಆ್ಯಕ್ಚುಲಿ. ಸೇರ್ಕೊಂಡ್ಮೇಲೆ ವರ್ಕೌಟ್ ಮಾಡಿದ್ಮೇಲೆ ಪೂಜೆ ಮಾಡಿಸ್ತಾರೆ ಆ್ಯಕ್ಚುಲಿ. ಆವಾಗ ಪೂಜೆ ಮಾಡಿದ್ಮೇಲೆ ಆಮೇಲೆ ಅದು ಮಣ್ಣು ಏನು ನೋಡ್ತೀರ ಅದನ್ನ ಮಟ್ಟಿ ಅಂತಾರೆ, ಅದ್ರ ಮೇಲೆ ಕತ್ತಿಸ್ತಾರೆ. ಆವಾಗಿಂದ ನಿಮಗೆ ಒಂಥರ ತಾಲೀಮ್ ಸ್ಟಾರ್ಟ್ ಆಯ್ತದೆ ಪ್ರಾಕ್ಟೀಸ್ ಮಾಡೋರಿಗೆ. ಸೊ ಪ್ರಾಕ್ಟೀಸ್ ಮಾಡಿ ಬನ್ನಿ. ಲೊಕೇಶನ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಸೇರ್ಕೊ ಬನ್ನಿ. ಲೈಫಲ್ಲಿ ಕೆಲವು ಸಲ ಮಾಡಬೇಕು ಅಂತ ಅನ್ಕೋದ್ವಿ, ಬಟ್ ಮಾಡಲ್ಲ. ನನಗೆ ಬ್ಲಾಗ್ ಮಾಡೋಕೆ ಆ್ಯಕ್ಚುಲಿ ಮೋಟಿವ್ ಮಾಡಿದ್ದೆ ಫ್ರೆಂಡ್ಸ್ಗಳು. ರೀಲ್ಸ್ ಮಾಡ್ಕೊಂಡು ಏನಿರ್ತೀಯ, ಬೇರೆ ಥರ ಏನಾದ್ರು ಮಾಡು, ಸುಮ್ಮನೆ ಇರಲಿ ಅಂತ ಒಂದು ಟ್ರೈ ಮಾಡಿದೆ. ಅದು ನೋಡಿ ಟ್ರೈ ಮಾಡಿದ್ದೀನಿ ವೀಡಿಯೋನ, ಅದಕ್ಕೆ ಕಾಪಿರೈಟ್ ಬಿದ್ದೈತೆ. 2 ಕಂಟೆಂಟ್ಗೆ ಒಂದು ರಾಘವೇಂದ್ರ ಸಾಂಗ್ ಹಾಕಿದ್ದೀನಿ, ಅದೊಂದು ಹುಡುಗಿದ ಸಾಂಗ್ ಹಾಕಿದ್ದೀನಿ, ಅದಕ್ಕೆ 2ಕ್ಕೂ ಕಾಪಿರೈಟ್ ಇದೆ. ಈಗ ಅಲ್ಲೋಗಿ ಅದನ್ನು ಹಂಗೆ ಎಡಿಟ್ ಮಾಡಿ ಹಾಕ್ತೆ. ವ್ಲಾಗ್ ಯೂಶ್ವಲಾಗಿ ವ್ಲಾಗ್ ಮಾಡೋದು ದೊಡ್ಡ ವಿಷಯನೇ ಅಲ್ಲ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಕೊಳ್ಳೋ ತನಕ ಏನು ಮಾಡ್ತೀವಿ, ಏನೇನು ನೋಡ್ತೀವಿ ಅದನ್ನೆಲ್ಲ ತೋರಿಸ್ಬಿಡ್ಬೋದು ಆರಾಮಾಗಿ. ಬಟ್ ವೀಡಿಯೋ ಮಾಡೋಕ್ಕೆ ಅದರಲ್ಲಿ ನಿಮಗೇನು ಒಂದು ಮೆಸೇಜ್ ಕೊಡಲಿಲ್ಲ ಅಂದರೆ ಸುಮ್ಮನೆ ಅದು ವೇಸ್ಟ್. ಅದು ಮಾಡೋ ವೀಡಿಯೋಗಳು ಒಬ್ರಿಗೆ ಯೂಸ್ಫುಲ್ ಆಯ್ತು ಏನೋ ಗೊತ್ತಿಲ್ಲ, ಬಟ್ ಟೈಮ್ ಪಾಸ್ ಅಂತೂ ಆಗ್ಬಾರ್ದು. ಒಬ್ರಿಗೆ ಯೂಸ್ ಆಗಬೇಕು ಅದರಿಂದ ಏನಾದರೂ. ಬರೀ ಟೈಮ್ ಪಾಸ್ಗೆ ನಾನು ಮಾಡ್ತೀನಿ ವೀಡಿಯೋ, ಟೈಮ್ ಪಾಸ್ಗೆ ನೀವು ನೋಡ್ತೀರ ಅನ್ನೋದು ಅವೆಲ್ಲ ವೇಸ್ಟ್ ಆಫ್ ಟೈಮ್ ಅಷ್ಟೇ. ವೀಡಿಯೋ ಅಥವಾ ವ್ಲಾಗ್ ಅಂತ ಬಂದರೆ ಒಂದು ನಂತನನ ತೋರಿಸ್ಬೇಕು, ಅಥವಾ ನೀವು ತಿಳ್ಕೊಳ್ಳೋ ಅಂಥದ್ದು ಏನಾದ್ರು ಒಂದು ತೋರಿಸ್ಬೇಕು. ಎರಡೂ ಇಲ್ಲದೆ ಏನೋ ಮಾಡ್ತೀನಿ, ಏನೋ ಆಗ್ಬಿಡುತ್ತೆ ಅಂತ ಸುಮ್ಮನೆ ಕೈ ಹಾಕ್ಬಿಟ್ಟು ಮಾಡೋದು ಒಂಥರ ಬುಲ್ಶಿಟ್ ಥರ ಇರುತ್ತೆ ಅಷ್ಟೇ.